ಇವತ್ತು ಭಾರತದಲ್ಲಿ ದೀಪಾವಳಿ ಹಬ್ಬದ ಎಲ್ಲ ಒಂದು ಸಂಭ್ರಮವನ್ನು ಈಗಾಗಲೇ ಮನೆ ಮಾಡಿದೆ. ಅಯೋಧ್ಯದಲ್ಲಿ ಈಗ ಹೊಳೆಯುತ್ತಾ ಇದೆ. ಇನ್ನು ಈ ಎಲ್ಲ ದೀಪೋತ್ಸವದ ಸಿದ್ಧತೆಗಳು ಈಗ ಭರದಿಂದನೂ ಕೂಡ ಈಗಾಗಲೇ ಸಾಗ್ತಾ ಇದ್ದಾವೆ. 31 ಲಕ್ಷಕ್ಕೂ ಹೆಚ್ಚು ದೀಪಗಳನ್ನು ಬೆಳಗಿಸುವ ಒಂದು ಗಿನ್ನಿಸ್ ವಿಶ್ವ ದಾಖಲೆಯನ್ನು ನಿರ್ಮಿಸಲು ಈಗ ಸರ್ಕಾರ ಗುರಿಯನ್ನು ಹೊಂದಿದೆ. ಆದರೆ ಎಲ್ಲ ಹೊತ್ತಿನಲ್ಲಿ ರಾಜಕೀಯ ಚರ್ಚೆಗಳು ಕೂಡ ಈಗಾಗಲೇ ಉಂಟಾಗಿರುವಂಥದ್ದು. ಪ್ರಿಯ ವೀಕ್ಷಕರೇ, ಅಖಿಲೇಶ್ ಯಾದವ್ ದೀಪಗಳು ಮತ್ತು ಮೇಣ ಬತ್ತಿಗಳು ವೆಚ್ಚವನ್ನು ನೀವು ಇದಕ್ಕೆ ಯಾಕೆ ಭರಿಸ್ತೀರಾ ಅಂತ ಸರ್ಕಾರಕ್ಕೆ ಈಗಾಗಲೇ ಪ್ರಶ್ನೆಯನ್ನು ಮಾಡಿದ್ದಾರೆ. ಹಾಗಾದರೆ ಅವ್ರು ಮಾಡಿದಂಥದ್ದು ಏನು ಅನ್ನುವಂತ ನೋಡ್ತಾ ಹೋಗೋಣ. ದೀಪಗಳು ಮತ್ತು ಮೇಣ ಬತ್ತಿಗಳನ್ನು ಹಣವನ್ನು ನೀವು ಯಾಕೆ ಖರ್ಚು ಮಾಡಬೇಕು ಅಂತ ಕ್ವೆಶ್ಚನನ್ನು ಮಾಡಿದ್ದಾರೆ. ಅಖಿಲೇಶ್ ಯಾದವ್ ಈ ಹೇಳಿಕೆ ಎಲ್ಲ ಕಡೆ ಈಗ ಒಂದು ವಿವಾದಕ್ಕೆ ಗುರಿಯಾಗಿರುವಂಥದ್ದು. ಏನೋ ಈ ಅಯೋಧ್ಯದಲ್ಲಿ ದೀಪೋತ್ಸವದ ಒಂದು ಸಂಭ್ರಮ ಭರದಿಂದ ಎಲ್ಲ ಮನೆ ಮಾಡಿದೆ. ಆದರೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರು ದೀಪಗಳು ಮತ್ತು ಮೇಣಬತ್ತಿಗಳನ್ನು ಸರ್ಕಾರದ ವೆಚ್ಚವನ್ನು ಈಗ ಯಾಕೆ ಬಳಸ್ತಾ ಇದ್ದೀರಾ ಅನ್ನುವಂಥದ್ದು ಅವರು ಈಗಾಗಲೇ ಪ್ರಶ್ನೆಯನ್ನು ಮಾಡಿದ್ದಾರೆ. ಏನೋ BJP ಇದನ್ನು ಹಿಂದೂ ಧರ್ಮಗಳ ಮತ್ತು ಹಿಂದೂ ಭಾವನೆಗಳ ಮೇಲೆ ವಿರುದ್ಧ ಎಂದು ಕೂಡ ಈಗಾಗಲೇ ಟೀಕಿಸಿದ್ದಾರೆ. ಇನ್ನು ಈ ಬಾರಿ 31 ಲಕ್ಷಕ್ಕೂ ಹೆಚ್ಚು ದೀಪಗಳನ್ನು ಬೆಳಗಿಸುವ ಒಂದು ಗಿನ್ನೀಸ್ ರೆಕಾರ್ಡ್ ಅಂತಂದರೆ ವಿಶ್ವ ದಾಖಲೆಯನ್ನು ನಿರ್ಮಿಸುವ ಒಂದು ಗುರಿ ಇವತ್ತು ಇದೆ. ಆದರೆ ಲಖನೌನಲ್ಲಿ ಅಯೋಧ್ಯೆಯ ಒಂದು ಈ ದೀಪೋತ್ಸವ ಸಂಭ್ರಮ ಹೊಸ್ತಲಲ್ಲೇ ಈ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರು ದೀಪಗಳು ಮತ್ತು ಮೇಣಬತ್ತಿಗಳಿಗಾಗಿ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರ ವೆಚ್ಚದ ಬಗ್ಗೆ ಪ್ರಶ್ನೆಯನ್ನು ಮಾಡಿ ರಾಜಕೀಯ ಬಿರುಗಾಳಿಯನ್ನು ಈಗಾಗಲೇ ಎಬ್ಬಿಸಿದ್ದಾರೆ. ಅವರ ಎಲ್ಲ ಹೇಳಿಕೆಗಳು BJP ಪಕ್ಷಕ್ಕೆ ಒಂದು ಪಕ್ಷ ತೀವ್ರವಾಗಿ ಟೀಕೆಗೆ ಕೂಡ ಗುರಿಯಾಗಿವೆ. ಹಿಂದೂ ಧಾರ್ಮಿಕ ಭಾವನೆಗಳ ವಿರುದ್ಧ SP ಪಕ್ಷವು, ಸಮಾಜವಾದಿ ಪಕ್ಷವು ತನ್ನ ವಿರೋಧವನ್ನು ಈಗಾಗಲೇ ಮತ್ತೆ ಮುಂದುವರಿಸಿರುವಂಥದ್ದು. ಇನ್ನು ಇದಕ್ಕೆ BJPಯವರು ತೀರ ಗರಂ ಆಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೇಣಬತ್ತಿಗಳನ್ನು ಹಣವನ್ನು ನೀವು ಏಕೆ ಖರ್ಚು ಮಾಡಬೇಕು ಅಂತ ಅಖಿಲೇಶ್ ಯಾದವ್ ಹೇಳಿರುವಂಥ ಪ್ರಶ್ನೆಗೆ BJPಗರು ಕೂಡ ಈಗಾಗಲೇ ಕೆಂಡಾಮಂಡಲರಾಗಿದ್ದಾರೆ. ಅಖಿಲೇಶ್ ಯಾದವ್ ಏನಂತ ಹೇಳ್ತಾರಂತಂದರೆ, ನಾನು ಸಲಹೆ ಕೊಡಲು ಬಯಸ್ತೇನೆ. ಶ್ರೀರಾಮನ ಹೆಸರಿನಲ್ಲಿ ಒಂದು ಸಲಹೆಯನ್ನು ನೀಡ್ತಾನೆ. ಅದು ಇಡೀ ಜಗತ್ತಿನಲ್ಲಿ ಕ್ರಿಸ್ಮಸ್ ಸಮಯದಲ್ಲಿ ಎಲ್ಲ ನಗರಗಳ ಬೆಳಗ್ತವೆ, ಅದು ತಿಂಗಳುಗಂಟಲು ಕೂಡ ಇರ್ತವೆ. ಆದರೆ ನಾವು ಅವ್ರನ್ನ ನೋಡಿ ಕಲಿಬೇಕಂತ ಅಖಿಲೇಶ್ ಯಾದವ್ ಇದನ್ನು ಪ್ರಶ್ನೆಯನ್ನು ಹಾಕಿದ್ದಾರೆ. ಹಿಂದೂ ಧರ್ಮದಲ್ಲಿ ದೀಪ ಬೆಳಗುವಂತಹ ಒಂದು ಪ್ರಶ್ನೆಯನ್ನು ಮಾಡಿ ಕ್ರಿಸ್ಮಸ್ ಹಬ್ಬವನ್ನು ನೀವು ನೋಡಿ ಕಲಿಬೇಕಂತ ಮಾಡಿದಂತಹ ಅಖಿಲೇಶ್ ಯಾದವ್ ಪ್ರಶ್ನೆ ಈಗ ರಾಜಕೀಯದಲ್ಲೂ ಕೂಡ ಈಗ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸಿದೆ. ನಾವು ದೀಪಗಳ ಮತ್ತು ಮೇಣಬತ್ತಿಗಳನ್ನು ಹಣವನ್ನು ಖರ್ಚು ಯಾಕೆ ಮಾಡಬೇಕು, ಅದರ ಬಗ್ಗೆ ಯೋಚಿಸಬೇಕು ಅಂತ ಈಗಾಗಲೇ ಹೇಳಿದ್ದಾರೆ. ಏನೋ ಅಯೋಧ್ಯದ 9ನೇ ದೀಪೋತ್ಸವಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಈ ಹೇಳಿಕೆ BJP ನಾಯಕರಿಗೆ ತಕ್ಷಣ ಕೆಂಡಾಮಂಡಲರಾಗಿ ತೀವ್ರ ಖಾರವಾಗಿ ಖಂಡಿಸಿದ್ದಾರೆ. ಏನೋ ಎಲ್ಲ ದೇವಾಲಯ ಪಟ್ಟಣಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ತಂದಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಈ ರೀತಿ ವಿವಾದಾತ್ಮಕವಾಗಿ ಗೊಳಿಸಲು ಮತ್ತು ಹಿಂದೂ ಸಂಪ್ರದಾಯಗಳ ಮೇಲೆ ದುರ್ಬಲಗೊಳಿಸುವ ಈ ಯಾದವ್ ಮತ್ತು SP ಪ್ರಯತ್ನಿಸ್ತಾ ಇದೆ ಅಂತ ಆಡಳಿತದ ಪಕ್ಷದಾಗಿರತಕ್ಕಂಥ BJP ಅವರು ಈಗ ರಾಷ್ಟ್ರೀಯ ವಕ್ತಾರ ಏನಿದಾರಲ್ಲ ಶಹಜಾದ್ ಪೂನಾವಾಲಾ ಅವರು ಇದಕ್ಕೆ ರೆಸ್ಪಾನ್ಸನ್ನು ಕೂಡ ಈಗ ಕೊಟ್ಟಿದ್ದಾರೆ. ಇದು ಸನಾತನದ ವಿರೋಧಿ ಪರಿಸರ ವ್ಯವಸ್ಥೆ, ರಾಮ ಮಂದಿರ ಚಳುವಳಿಗಳನ್ನು ವಿರೋಧಿಸ್ತಾನೆ ವರ್ಷಗಳ ಕಾಲ ಬಂದಿದೆ. ಅಯೋಧ್ಯದಲ್ಲಿ ಕತ್ತಲಲ್ಲಿ ಇರಿಸಿದ್ದು ಮತ್ತು ರಾಮ ಭಕ್ತರ ಮೇಲೆ ದಾಳಿ ಮಾಡಿದ್ದಕ್ಕೆ ಹೆಮ್ಮೆ ಪಟ್ಟ ಪಕ್ಷ ಈ ಎಲ್ಲ ದೀಪೋತ್ಸವಕ್ಕೂ ನಗರದ ಅಲಂಕಾರವನ್ನು ವಿರೋಧಿಸ್ತಾ ಬಂದಿದೆ ಅಂತ ಈಗಾಗಲೇ ಹೇಳಿದ್ದಾರೆ. ಇನ್ನು ಅಯೋಧ್ಯದಲ್ಲಿ ಸಿದ್ಧತೆ ಆಗ್ತಾ ಇರುವಂತಹ ಇವತ್ತು ಏನು ಭಾನುವಾರದ ಭವ್ಯವಾದ ದೀಪೋತ್ಸವದಲ್ಲಿ ಅಯೋಧ್ಯದ ಸಿದ್ಧತೆಗಳು ಮತ್ತು ಭರದಿಂದ ಏನು ಸಾಗ್ತಾ ಇದೆ, ಇದಕ್ಕೆಲ್ಲ ನದಿಯ 56 ಘಟ್ಟಗಳಲ್ಲಿ ಎಲ್ಲ ಕಾರ್ಯಕ್ರಮವೂ ಕೂಡ ಇವತ್ತು ನಡೆಯಲಿದೆ. ಕಳೆದ ವರ್ಷ 25.12 ಲಕ್ಷ ದೀಪಗಳು ದಾಖಲೆಯನ್ನು ಮುರಿದಿತ್ತು. ಈ ವರ್ಷ 31 ಲಕ್ಷಕ್ಕೂ ಹೆಚ್ಚು ಮಣ್ಣಿನ ದೀಪಗಳನ್ನು ಬೆಳಗಿಸುವ ಮೂಲಕ ಈಗ ಮತ್ತೊಂದು ಗಿನ್ನಿಸ್ ವಿಶ್ವ ದಾಖಲೆಯನ್ನು ನಿರ್ಮಿಸುವ ಸರ್ಕಾರ ಗುರಿ ಹೊಂದಿದೆ.
ಈ ಎಲ್ಲ ಸಿದ್ಧತೆಗಳಲ್ಲಿ ಏನು ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ಸಚಿವರಾಗಿರ್ತಕ್ಕಂಥ ಜೈವೀರ್ ಸಿಂಗ್ ಮಾತನಾಡಿದಂಥವರು 33,000 ಸ್ವಯಂ ಸೇವಕರು 31 ಲಕ್ಷ ಹೆಚ್ಚು ದೀಪಗಳನ್ನು ಬೆಳಗಿಸಲಿದ್ದಾರೆ. ಇದರಿಂದ ಗಿನ್ನೀಸ್ ದಾಖಲೆ ಅಗತ್ಯವಿರುವ ಕನಿಷ್ಠ ಗುರಿ 26.11 ಲಕ್ಷ ದೀಪಗಳನ್ನು ತಲುಪಬಹುದು ಅಂತ ಈಗಾಗಲೇ ಅವರು ಹೇಳಿದ್ದಾರೆ. ಇನ್ನು ಅಯೋಧ್ಯ ಮತ್ತು ಸುತ್ತಮುತ್ತಲಿಗಳಲ್ಲಿ ಏನು 28 ಪದವಿ ಕಾಲೇಜು ಮತ್ತು 30 ಪದವಿ ಪೂರ್ವ ಕಾಲೇಜುಗಳೇನಿತ್ತಲ್ಲ, ಎಲ್ಲ ವಿವಿಧ ಕಾಲೇಜುಗಳಲ್ಲಿ ಸಾಮಾಜಿಕ ಮತ್ತು ಸಂಘಟನೆಗಳನ್ನು ಸ್ವಯಂ ಪ್ರೇರಿತವನ್ನು ಆಯ್ಕೆಯನ್ನು ಈಗಾಗಲೇ ಅವರನ್ನು ಮಾಡಿಕೊಂಡಿದ್ದಾರೆ. ಈ ಎಲ್ಲ ದಾಖಲೆಗಳನ್ನು ಒಂದು ಮುರಿಯೋ ಪ್ರಯತ್ನಕ್ಕಾಗಿ ಒಟ್ಟಾಗಿ ಒಂದು ಸೇರಿ 73,000 ಲೀಟರ್ ಎಣ್ಣೆ ಮತ್ತು 55 ಲಕ್ಷ ಹತ್ತಿ ಇದಕ್ಕೆ ಬಳಸಲಿದ್ದಾರೆ. ಇನ್ನು ಈ ದೀಪೋತ್ಸವವು ಅಯೋಧ್ಯೆಯ ಒಂದು ವೈಭವವನ್ನು ಹೆಚ್ಚಿಸುವುದಲ್ಲದೆ ಇದು ಗಿನ್ನೀಸ್ ವಿಶ್ವ ದಾಖಲೆಯ ಮೂಲಕ ಜಾಗತಿಕವಾಗಿ ಗಮನವನ್ನು ಸೆಳೆಯೋಕ್ಕೂ ಈಗಾಗಲೇ ನಿರೀಕ್ಷೆ ಹೊಂದಿದೆ. ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನರು ಇವತ್ತು ಸಾಕ್ಷಿಯಾಗಲಿದ್ದಾರೆ. ಸರ್ಕಾರದ ಈ ಪ್ರಯತ್ನವನ್ನು ಸ್ಥಳೀಯ ಮತ್ತು ಆರ್ಥಿಕತೆಗೆ ಮತ್ತು ಎಂಪವರ್ಮೆಂಟ್ ಅಂತಂದರೆ ಉತ್ತೇಜನ ಕೂಡ ಇದು ನೀಡುತ್ತೆ. ಇನ್ನು ಇವತ್ತು ಭಾನುವಾರದ ಭವ್ಯ ದೀಪೋತ್ಸವದ ಅಯೋಧ್ಯದಲ್ಲಿ ವೈಭವವನ್ನು ಮತ್ತಷ್ಟು ಹೆಚ್ಚಿಸುತ್ತೆ. ಆದರೆ ಅಖಿಲೇಶ್ ಯಾದವ್ ಅವರ ಮಾಡಿದಂತಹ ಈ ಒಂದು ಪ್ರಶ್ನೆ ಇದೆಯಲ್ಲ, ಮತ್ತೆ ರಾಜಕೀಯ ಒಂದು ಚರ್ಚೆಗೆ ವೇದಿಕೆ ಮಾಡಿಕೊಟ್ಟಂತಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ, ಇದು ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.